ಅಂತೂ ಇಂತೂ ಇವತ್ತು RCB ಫೈನಲ್ಲು ಬಂದೇ ಬಿಡ್ತು. ಮೊನ್ನೆ ಒಂದು ವಿಡಿಯೋ ಇದಕ್ಕೋಸ್ಕರನೇ ನಾನು ಮಾಡಿದ್ದೆ, 3 ದಿನ ಜಪ ಮಾಡಿರಿ ಅಂತ. 3 ದಿನದ ಹಿಂದೆ ಮಾಡಿದ್ದೆ ವಿಡಿಯೋ. ಕೆಲವೊಬ್ರು ಅದರಲ್ಲಿ ಕಮೆಂಟ್ ಕಳಿಸಿದ್ರು, ರೈತರಿಗೋಸ್ಕರ ಜಪ ಮಾಡೋಕ್ಕ, ಬಾರ್ಡ್ರಲ್ಲಿ ಗಡಿ ಕಾಯೋರಿಗೋಸ್ಕರ ಜಪ ಮಾಡೋಕ್ಕ ಅಂಥೇಳಿ. ಅದು ನಮ್ಮ ಮನಸ್ಸಲ್ಲಿ ಯಾವಾಗೂ ಇದ್ದೇ ಇರ್ತೈತೆ, ಅವ್ರಿಗೋಸ್ಕರ ನಮ್ಮ ಜಪ ಯಾವಾಗೂ ಇದ್ದೇ ಇರುತ್ತೆ. ಹಾಗಂತ ಇದು ಒಂದು ಮ್ಯಾಚಿಗೆ ನಾವು ಮಾಡಿದ್ದೀವಿ. ಯಾರು ತಪ್ಪ ತಿಳ್ಕೊಳ್ಳಿ, ಯಾರು ಸರಿ ತಿಳ್ಕೊಳ್ಳಿ, ಅದು ನಮಗೆ ಬೇಕಾಗಿಲ್ಲ. ಅವ್ರವ್ರ ಭಾವನೆಗೆ ಸಂಬಂಧಪಟ್ಟಿರೋದು. ಇವತ್ತು ಕೂಡ RCB ಫೈನಲ್ ಇರೋದಕ್ಕೆ ಅಂಥ ರಾಮನಿಗೆ 14 ವರ್ಷ ವನವಾಸ ತಪ್ಪಿಲ್ಲ. ಅವ್ನಿಗೆ 14 ವರ್ಷ ಕಳೆದ ನಂತರ ಸುಖ ಸಿಕ್ಕೈತೆ. ನಮ್ಮ RCBಗೆ 18 ವರ್ಷ ಅವನಕ್ಕಿಂತ ಜಾಸ್ತಿ ವನವಾಸ ಅನುಭವಿಸಿದ ನಂತರ ಜಯ ಸಿಕ್ಕೈತೆ. ಹಾಗಾಗಿ ಇನ್ಮೇಲೆ ನಾವು ಸೋಲಕ್ಕೆ ಸಾಧ್ಯ ಇಲ್ಲ, ಗೆದ್ದೇ ಗೆಲ್ತೇವೆ. ಹೋಪ್ಸ್ ಇಟ್ಕೊಳ್ರಿ. ನಾನು ಹೇಳ್ದಂಗೆ ಆ ಭಗವಂತನ 3 ಸಲ ಜಪ ಮಾಡಿ ಕೇಳ್ರಿ. ಇವತ್ತು ಪಕ್ಕ ಫೈನಲಿಗೆ ನಾವು ಗೆದ್ದೇ ಗೆಲ್ತೇವೆ. ಹೋಪ್ಸ್ ಯಾರೂ ಕಳ್ಕೋಬೇಡಿ. ಇವನು ನಮ್ಮ 7 ಕೋಟಿ ಒಡೆಯೋನು, 7 ಕೋಟಿ ಭಕ್ತರನ್ನ ಇಟ್ಕೊಂಡಿರೋನು ನಮಗೊಂದು RCB ಕಪ್ಗೆ ಮೇಲೆ ಗೆಲ್ಲಿಸ್ಕೊಡಲ್ವಾ? ನಾವು ಕೇಳ್ಕೊಂಡ್ರೆ ಗೆಲ್ಲಿಸ್ಕೊಟ್ಟೇ ಕೊಡ್ತಾನೆ. ನಮ್ಮ ಮನೆ ದೇವರು ಅವ್ನು ನಾನು ನಂಬಿದ್ದೀನಿ. ನಿಮ್ಮ ಮನೆ ದೇವ್ರನ್ನ ನೀವು ನಂಬ್ಕೇಳ್ರಿ. ಜೈ RCB.